ಯಾರ್ ಫೋಟೋ ತೆಗಿತಿರೋದು? ದೊಡ್ಡ ಮೋಸ್ಗಾರ ಅಲ್ವಾ ನೀನು? ಅವಳು ಅಂತ ಸುಮ್ನೆ ಇದ್ದಾಳೆ. ನಾನಾಗಿದ್ರೆ ಚುಚ್ಚು ಬಿಡ್ತಾ ಇದ್ದೆ. ನಾನ್ ಬರ್ಲಾ? ಏನ್ ನಡೀತಿದೆ ಆದಿ? ಏನು? ನೀನು ಫರ್ಜಾನ ಕಣ್ಣಲ್ಲಿ ಮಾತಾಡೋದು ಗೊತ್ತಾಗತ್ತೆ. ನಂಗೇನು ಗೊತ್ತಾಗಲ್ಲ ಅನ್ಕೊಂಡ್ಯಾ? ಲವ್ ಮಾಡಿದ ಹುಡುಗಿ ಮದ್ವೆಲೇ ಇದನ್ ಮಾಡ್ಬೇಕಾ? ನೀನೇನ್ ಅನ್ಕೊಂಡೆ? ಫೀಲಿಂಗ್ ಅಲ್ಲಿ ಅಳ್ತಾ ಇರ್ತೀನಿ ಅಂತನಾ? ಆದ್ರೆ ಈ ತರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅದು ನೀನು ಏನೆಲ್ಲ ಹೇಳಿದ್ದೆ. ನೋಡಕ್ ಮುದ್ದಾಗಿರ್ಬೇಕು, ತಾಯಿ ತರ ಇರ್ಬೇಕು, ಇನ್ನಸೆಂಟ್ ಆಗಿರ್ಬೇಕು, ಚೆನ್ನಾಗಿ ಏಮಾರಿಸ್ತೀಯ. ನಿನ್ ಕೆಲ್ಸ ನೋಡ್ಕೊಂಡು ಹೋಗು. ಬನ್ನಿ ಕೂತ್ಕೊಳ್ಳಿ. ಅಸ್ಗರ್, ಮಗಳ ಕೈನ ನಾನ್ ಕೊಡ್ತೀನಿ. ಇದೇನಿದು ಹೊಸ ಸಂಪ್ರದಾಯ? ನಮ್ಮ ಇಸ್ಲಾಂ ಧರ್ಮದಲ್ಲಿ ಅಪ್ಪ ತಾನೇ ಮುಂದೆ ನಿಲ್ಬೇಕು. ಬಾ. ಎದ್ದೇಳ. ನಾವಿಲ್ಲಿಗೆ ಬಂದಿದೆ ದೊಡ್ಡ ತಪ್ಪು. ಇವ್ರು ಹೇಳೋದೆಲ್ಲ ಸರಿಲೇ ಇಲ್ಲ. ಇವ್ರು ಮಗುನ ದತ್ತು ತಗೊಂಡಿರೋದಂತೆ. ಅವಳು ಯಾರು ಹುಟ್ಟಿದಳೋ ಯಾರು ಗೊತ್ತು. ಹೋಗಿ ಹೋಗಿ ಇವಾಗ ಹೇಳ್ತಾ ಇದ್ದಾರೆ. ನಡಿ ಹೋಗೋಣ, ನಡಿ ಹೋಗೋಣ. ನಿಮಿಷ ನಿಂತ್ಕೊಂಡ್ರೆ ಪ್ಲೀಸ್. ನೀವೇನು ಹೇಳ್ಬೇಡಿ. ಇಲ್ಲಿ ಹೋಗ್ಬಿಡಿ. ಬಿಡ್ರಪ್ಪ, ನಾವು ಹೋಗ್ತೀವಿ. ನಮ್ಮನ್ನ ಅಡ್ಡ ಮಾಡ್ಬಿಡಿ. ಈ ರೀತಿ ಎದ್ದೋದ್ರೆ ಹೇಗೆ? ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್. ಹೋಗ್ಬಿಡಿ, ನಿಂತ್ಕೊಳ್ಳಿ ದಯವಿಟ್ಟು ಪ್ಲೀಸ್. ಏನಿದು? ಯಾಕೆ ಹೀಗೆ ಮಾಡಕ್ ಹೋದ್ರಿ? ಈ ನಿಯಮಗಳನ್ನ ಮಾಡಿದ್ದು ನಾನಲ್ಲ ಅಸ್ಗರ್. ಇದು ಇಸ್ಲಾಂ ನಿಯಮ. ತಂದೆ ಇಲ್ದಿರೋ ಹುಡುಗಿ ಕೈನ ನೀನ್ ಅವ್ರಿಗೆ ಕೊಟ್ರೆ ಅದನ್ನ ಮದುವೆ ಅಂತ ಕರೆಯಲ್ಲ. ನಿಮ್ಮನ್ನ ಈ ಮನೆಗೆ ಹಿರಿಯರು ಅಂತ ಅನ್ಕೊಂಡಲ್ಲ, ಅದು ನನ್ನ ತಪ್ಪು. ಈಗ ನನ್ನ ಮಗಳ ಜೀವನ ಹಾಳಾಯ್ತಲ್ಲ, ಅದಕ್ಕೇನಾದ್ರು ಉಪಾಯ ಇದೆಯಾ? ನೀವೇ ಹೇಳಿ. ಆಯ್ತು, ನಿನ್ ಮಗನ್ನ ಕರ್ಕೊಂಡ್ ಬಾ. ಅವನಿಗೆ ಮದುವೆ ಮಾಡ್ಕೊಡು. ಅದು ನಿನ್ ಕೈಲಾಗುತ್ತಾ ಹೇಳು? ಹೋಗು. ನನ್ ಸ್ವಂತ ಅಪ್ಪ ಅಲ್ಲ ಅಲ್ವಾ ನೀವು? ನಿಜ ಹೇಳಿ, ನನ್ನಪ್ಪ ಯಾರು? ನನ್ನ ಹತ್ರ ಒಂದ್ಸತಿನಾದ್ರೂ ಹೇಳ್ಬೇಕಿತ್ತಲ್ವಾ ನೀನ್ ನನ್ ಮಗಳಲ್ಲ ಅಂತ? ಈ ಮದುವೆ ಬೇಡ ಅಂತ 100 ಸಲ ಹೇಳ್ದೆ ಅಲ್ವಾ ನಿಮ್ಗೆ ನಾನು? ಆದ್ರೂ ನನ್ನ ಬಲವಂತವಾಗಿ ಒಪ್ಸಿದ್ದು ಇದಕ್ಕಾಗಿನ ಅಪ್ಪ? ಹೇಳಿ ಅಪ್ಪ, ಹೇಳಿ. ಇಲ್ಲಿ ನಿಂತಿರೋ ಆದಿಲ್ ಅಸ್ಗರ್ ನನ್ನ ಮಗ. ಏನೇನು ಹೇಳ್ತಾ ಇದಾರಲ್ಲ, ಏನಾಯ್ತು? ಆದಿಲ್ ಅಸ್ಗರ್ ನನ್ನ ಮಗನೇ, ನನ್ನ ಸ್ವಂತ ಮಗ. ಸಾಲ ಬಾಧೆಯಿಂದ ಮನೇಲಿರೋಕ್ಕಾಗಲಿಲ್ಲ. ಮನೆ ಬಿಟ್ಟು ಹೋಗೋದು ಹೊರತು ನಂಗೆ ಬೇರೆ ಏನು ಹೊಳಿಲಿಲ್ಲ. ಅಂತ ಸ್ಥಿತಿಯಲ್ಲಿ ನನಗೆ ಪರಿಚಯದ ದೊಡ್ಡ ವ್ಯಕ್ತಿ ನಾನು ಸಾಲ ತೀರ್ಸಕ್ಕೆ ದುಡ್ಡನ್ನ ಕೊಟ್ಟರು.
ಆದರೆ ಅದಕ್ಕೆ ಬದಲಾಗಿ ನಾನು ಅವ್ರಿಗೆ ಕೊಡಬೇಕಿದ್ದು ನನ್ನ ಜೀವನನೇ. ಸಾಲ ಎಲ್ಲ ತೀರಿಸಿ ಮನೆಗೆ ಹೋಗಿದ್ದ ದಿನ ನಡೆದಿದ್ದೆಲ್ಲ ನನ್ನ ಹೆಂಡತಿಗೆ ಹೇಳಿದೆ. ಅವಳು ಕೆಲದನ್ನ ತಡ್ಕೊಳಕ್ಕಾಗ್ಲಿಲ್ಲ. ನನ್ನ ಮಗ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ ಅವನ ಹತ್ರ ಏನು ಹೇಳೋದಕ್ಕೆ ನನಗೆ ಧೈರ್ಯ ಬರಲಿಲ್ಲ. ಆ ದಿನ ಮಾಧವನ್ ಕೈಗೆ ಒಪ್ಪಿಸಿ ನಾನು ದುಬೈಗೆ ಹೋಗ್ತಿದ್ದೀನಿ ಅಂತ ಊರನ್ನೆಲ್ಲ ನಂಬಿಸ್ದೆ. ಚೆನ್ನಾಗಿ ಇವನ್ ಕಂಡ್ರೆ ಇಷ್ಟ ಅಂತ ಹೇಳಿದಾಗಲೇ ನನಗೆ ಗೊತ್ತಾಯ್ತು ಇವನು ನನ್ನ ಮಗನೇ ಅಂತ. ಜನ್ನ ನನ್ನ ಸ್ವಂತ ಮಗಳಲ್ಲದೆ ಇದ್ರು ಇವನು ಅವಳನ್ನ ಇಷ್ಟಪಡ್ತಾನೆ ಅಂತ ಹೇಳಿದ್ದು ನನ್ನಿಂದ ಒಪ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ನೀ ಸಂಬಂಧನ ಒಪ್ಕೊಳ್ಳಿಲ್ಲ. ಆದರೆ ಈಗ ಹೇಳ್ತಾ ಇದ್ದೀನಿ, ಜನ್ನನ ಮದುವೆ ಆಗೋದು ಇವನೇನೆ, ನನ್ನ ಸ್ವಂತ ಮಗ. ಇಲ್ಲಿರೋ ಅಷ್ಟು ಜನದ ಮುಂದೆ ನಾನು ನಿನ್ನ ಮಗ ಅಂದ್ರಲ್ಲ, ಅಷ್ಟು ಸಾಕು. ಆಮೇಲೆ ಜನ್ನ, ನನಗೆ ಅವಳಂದ್ರೆ ತುಂಬ ಇಷ್ಟ. ಆಮೇಲೆ ನನಗೆ ಗೊತ್ತಾಯಿತು ಅವಳು ನನ್ನ ತಂಗಿ ಅಂತ. ಆಮೇಲೆ ಇಲ್ಲಿ ಅವಳಿಗೊಂದು ಸ್ಥಾನ ಕೊಟ್ಟಿದ್ದೀನಿ, ನನ್ನ ತಂಗಿಯಾಗಿ. ಇಲ್ಲಿ ನಿಂತಿದ್ದಾನಲ್ಲ ಸಿನಾನ್, ಇವನಿಗೆ ಅವಳು ಕಂಡ್ರೆ ತುಂಬ ಇಷ್ಟ. ಅವಳಿಗಿಷ್ಟ ಇದ್ದರೆ ಇವನಿಗೆ ಮದುವೆ ಮಾಡಿ. ಈಗ ನಂಗೆಲ್ಲ ಅರ್ಥ ಆಗ್ತಿದೆ. ನನ್ನ ಅವಾಯ್ಡ್ ಮಾಡಿದ್ದಕ್ಕೆ ಕಾರಣ ನನ್ನ ಹತ್ರ ಒಂದ್ ಮಾತು ಹೇಳಕ್ ಆಗ್ಲಿಲ್ವಾ? ನಂಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಅದು ನಿಮ್ಮಪ್ಪನ ಎಲ್ಲಿ ದ್ವೇಷ ಮಾಡ್ಬಿಡ್ತೀವ ಅಂತ. ಇವಾಗ ನಾನು ನಿನ್ ತಂಗಿ ಅಲ್ಲ ಅಂತ ಗೊತ್ತಾಯ್ತಲ್ಲ, ಮತ್ ಯಾಕೆ ಎಲ್ಲರ ಮುಂದೆ ಹಾಗೆ ಮಾತಾಡ್ದೆ? ಏನೋ ಇವಾಗ್ಲೂ ನನ್ನ ತಂಗಿ ಅಂತಾನೆ ಅನ್ನಿಸ್ತಾ ಇದೆ. ಏನ್ ಹೇಳ್ತಿದ್ಯಾ? ಯಾವ್ದೋ ಒಂದ್ ತಾಯಿ ಹುಟ್ಟಿರೋ ಯಾವ್ದೋ ಒಂದ್ ಹುಡುಗಿ ನನ್ನ ಹಾಗೆ ನೋಡಿದ್ರೆ ಸಾಕು. ನನಗ್ ನೀನೇ ಬೇಕು ಆದಿ. ನಿಜ ಹೇಳ್ತೀನಿ, ಹೇಳು. ನನ್ ಮಗಳು ಈ ಸ್ಥಿತಿನಲ್ಲಿ ನೋಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನೀವು ಬಂದ್ರೇನೆ ಎಲ್ಲ ಸರಿ ಹೋಗೋದು. ನನ್ನ ಜೀವನದಲ್ಲಿ ನಡೆದಂಗೆ ಅವಳ ಜೀವನದಲ್ಲಿ ನಡಿಬಾರ್ದು. ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಾನೇ ಅಲ್ಲಿಗೆ ಬರ್ತೀನಿ. ಆಮೇಲೆ ಮಿಕ್ಕಿದ್ದನ್ನೆಲ್ಲ ಅಲ್ಲಾಹ್ ನೋಡ್ಕೋತಾನೆ. ಓ ನನ್ನ ಚೆಲುವೆ ಹೀಗೇಕೆ ನನ್ನಿಂದ ದೂರಾದೆ ಏಕೆ? ಬಾಯ್. ಹಾಯ್ ಹಾಯ್. ಹ್ಯಾಪಿ ಮ್ಯಾರಿಡ್ ಲೈಫ್. ಆದಿ, ಹಲೋ. ಇವಳು ನನ್ನ ಕಸಿನ್ ಫರ್ಜಾನಾ. ಹಾಯ್. ಎಲ್ಲ ಸಮಸ್ಯೆ ಮುಗೀತು, ಈಗ ಹ್ಯಾಪಿನಾ? ಹೌದು. ಆದಿನು ಹ್ಯಾಪಿ ತಾನೆ? ಸೆಲ್ಫಿ ತಗೊಳ್ಳೋಣವಾ? ಹಾ, ತಗೊಳ್ಳೋಣ. ಸರಿ, ಇಬ್ರು ಈ ಕಡೆ ನೋಡಿ. ನೀನ್ ರಿಂಗ್ ಟೋನ್ ಏನೋ ಚೇಂಜ್ ಮಾಡಿಲ್ವಾ? ತೆಗಿಲ್ಲ. ಓಕೆ, ಬರ್ತೀನಿ. ಬಾಯ್. ಹೇಳೋ. ಲೇ ಆದಿ, ಎಲ್ಲಿದ್ಯೋ? ಚಡ್ಡಿ ಫೋನ್ ಎಷ್ಟು ಮಾಡಿದ್ದಾನೆ. ಸಲ ಕಾಲ್ ಮಾಡೋದು? ಫೋನ್ ಎತ್ತಕ್ಕಾಗಲ್ವಾ ನಿನ್ಗೆ? ನೀನ್ಯಾಕೆ ಅಲ್ಲಿಗೆ ಹೋಗಿದ್ಯಾ? ವಾಪಸ್ ಬಾ. ಅವಳನ್ನ ಕಟ್ಕೊಂಡಿರೋ ನರ್ಕಕ್ಕೆ ಹೋಗ್ತಾನೆ. ತಲೆ ಕೆಡಿಸ್ಕೋಬೇಡ. ಹಾಯ್. ಒಂದು ನಿಮಿಷ ಮಾಡ್ತೀನಿ. ಆದ್ರೆ ನಿಮ್ಮಪ್ಪನೇ ಅವಳಪ್ಪ ಅಲ್ವಾ? ಇಲ್ಲ ಕಣೋ, ಬೇರೆ. ಒಳ್ಳೆ ಅಪ್ಪ. ಏನಾಯ್ತು? ನಿಮ್ಮಪ್ಪ ಅಲ್ಲ, ನಮ್ಮಪ್ಪ, ನಿಮ್ಮ ಮಾವ.